ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನು ಎಷ್ಟು ಕುಡಿತೀಯಾ? ಇದನ್ ಕುಡಿಯೋ ಬದಲು ಕಲ್ಗಚ್ ಕುಡಿ. ಏ ಇಂದ್ರಿ, ಎಣ್ಣೆಯನ್ನು ಅನಬೇಡ ಕಲಗಚ್ಚು. ಇದು ಕುಡುಕರ ಪಾಲಿನ ಅಚ್ಚುಮೆಚ್ಚು. ಇದು ಸೋಮರಸ ತಿಳಿದಕ್ಕೂ ನನ್ನ ಮುದ್ದು, ಸರಬರ್ ರೋಗಕ್ಕೂ ಇದನ್ನು ಬಿಟ್ರೆ ಇನ್ಯಾವುದೂ ಇಲ್ಲ ಮದ್ದು. ನಿಮ್ ಹುಚ್ಚಾಟಕ್ಕೆ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ನಂಗೊಂದು ಡೌಟ್, ನಿಮ್ಮ ಅಮ್ಮ ನಿಮ್ಮನ್ನ ಮನೇಲಿ ಹೆತ್ಲಾ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎತ್ಲಾ? ನೋ 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 ನೋ, ಎರಡು ಕಡೆ ಅಲ್ಲ, ಝೂನಲ್ಲಿ. ನೆಮ್ಮದಿಯಾಗಿ ಕುಡಿಯಕ್ಕೂ ಬಿಡಲ್ಲ. ಏನಾಗ ನೆಮ್ಮದಿ ಅಂತ ನೆಮ್ಮದಿ, ನಿಮ್ ನೆಮ್ಮದಿಗೆ ಬೆಂಕಿ ಹಾಕ್ತು. ಯಾಕಜ್ಜಿ, ಏನಾಯ್ತು? ಇನ್ನೇನಮ್ಮ, ಇವ್ನಿ ಸ್ವಲ್ಪನಾದ್ರೂ ಸಂಸಾರದ ಮೇಲೆ ಜವಾಬ್ದಾರಿ ಇದೆಯಾ? ಅಲ್ಲ ಅಜ್ಜಿ, ಸಾಯಂಕಾಲ ಆದ್ರೆ ಮನೆಗೆ ಬರ್ತೀನಿ, ಹೆಂಡ್ರಪ್ಪ ಹೋಗ್ತಾನೆ ಮನೆಗೆ ಕತ್ತೀನಿ, ಬೆಳಗ್ಗೆ ಆದ್ರೆ ಅದೇ ಕೋಣೆಯಿಂದ ಎದ್ದು ಬರ್ತೀನಿ. ಇದಕ್ಕಿಂತ ಜವಾಬ್ದಾರಿ ಬೇಕಾ? ಅಲ್ಲ ಕಣನಾಗ, ರಾಣಿ ಮನೆಗೆ ಬಂದು ಎತ್ತಿವ್ಸಾಯ್ತು, ಅವಳ ಹತ್ರ ಆಸ್ತಿ ಪತ್ರ ಸೈನ್ ಹಾಕಿಸ್ತೈತ್ಯಾ ಇಲ್ಲ ಅವ್ರನ್ನ ಕೂಡಿಸ್ಕೊಂಡು ಏನಾದ್ರು ಮಾತಾಡ್ತೀಯಾ? ಯಾವಾಗಲೂ ನೀನು ಆಸ್ತಿ ಪತ್ರ ಸೈನ್ ಹಾಕಿಸ್ಕೊಳ್ಳೋದು? ವಾ, ಸೈನ್ ಹಾಕಿಸ್ಕೊಳ್ಳೋಕೆ ಒಳ್ಳೆ ಸೆಲೆಬ್ರಿಟಿನಾ? ನಾಗ, ಇದನ್ನ ತಮಾಷೆಯಿಂದ ತಿಳ್ಕೊಬೇಡ ಕಣೋ. ನನಗನ್ಸತ್ತೆ ನೀನು ಮನಸ್ಸಿನ ಮೂಲೆಯಲ್ಲಿ ಏನೋ ಆಟ ನಡೀತಾ ಇದೆ ಅಂತ ಹೇಳಿ. ಹಂಗಂತೀಯ? ಅದಕ್ಕೆ ನಿನಗೆ ಮರ್ಯಾದೆ ಕೊಡದೆ ಏನಯ್ಯ ಅಂತ ಮಾತಾಡೋದನ್ನ ನಾನು ನೋಡಿದೀನಿ. ನಾಳೆ ದಿನ ಆಸ್ತಿ ಎಲ್ಲ ನಿಮ್ ಹೆಸರಿಗೆ ಆದ್ಮ್ಯಾಕೆ ಭಾವ ಇನ್ನೊಬ್ಳಿಗೆ ಸುರಿಯಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಏನಾಗ ಆಸ್ತಿ ಪತ್ರ ಸೈನ್ ಹಾಕಿಸ್ಕೊತೀರ ಇಲ್ವೋ? ಇವಾಗ ಬೇಡ. ಹಾ, ಏನೋ ಇದು, ಇಬ್ರು ಒಟ್ಟಿಗೆ ಬೇಡ ಬೇಡ ಅಂತಿದ್ದೀರಲ್ಲ, ಏನ್ ಸಮಾಚಾರ? ಏನು ಇಲ್ದಂಗೆ ನನಗೆ ಹೋಗ್ಲಾ ಬಾರ್ಲಾ, ಹೌದು ಕಣೆ ಇಲ್ಲ ಕಣೆಯ ಅಂತೀಯ? ಮರವಾದ ಇಲ್ಲ ಮಾತಾಡ್ತೀಯ? ಆಸ್ತಿ ಬಂದ್ಬಿಟ್ರೆ ಇನ್ನೊಂದು ಮಗ ಅಂತೀಯ. ನಿನ್ನಂತವಳಿಗೆ ಆಸ್ತಿ ಕೊಟ್ಟುಬಿಟ್ರೆ ನಾನು ಶಿವ ಅಂತ ಕೈನಾಗೆ ಚೊಂಬಿಡ್ಕೊಂಡು ಉತ್ತರ ಭಾರತ ಟ್ರಿಪ್ಪನ್ನ ನಟರಾಜ ಸರ್ವಿಸ್ನಾಗೆ ಮುಗಿಸಂಗೆ ಕಾಣ್ತೀಯ. ರಾಣಿ ಹೇಳ್ದಂಗೆ ಅದು ನನಗೆ ಬರಬೇಕು. ರಾಣಿ ಹೇಳಿದ್ ನಿಜ. ಆಸ್ತಿ ಏನಾದ್ರು ಇವನ್ ಕೈಗೆ ಹೋದ್ರೆ ಅವಳ ಸೀರೆ ಇವಳ ಸೀರೆ ಅಂತ ಸುರಿದು ಅದೇ ಸೀರೆಯಲ್ಲಿ ನನಗೆ ನೇಣ ಹಾಕೋದಂತೂ ಗ್ಯಾರಂಟಿ. ಆಮೇಲೆ ನಾನು ನನ್ನ ಮಕ್ಳು ಎಲ್ಲಿಗೆ ಹೋಗ್ಬೇಕು? ಮೊದಲು ಆಸ್ತಿ ನನ್ನ ಕೈಗೆ ಬರಲಿ. ಅಲ್ಲ ಕಣ್ಲ, ಇಬ್ರು ಬೇಡ ಬೇಡ ಅಂತ ಕುತ್ಕೊಂಡ್ರೆ ನಮ್ ಕೈಗೆ ಆಸ್ತಿ ಬರೋದು ಯಾವಾಗ್ಲಾ? ಅಜ್ಜಿ, ಅದನ್ನೆಲ್ಲ ನಾನು ನೋಡ್ಕೊತೀನಿ, ಮಲ್ಕೋ ಹೋಗೋ. ನೀನ್ ಜನ್ಮ ಕೆಟ್ಟು. ಅಂದ್ರೆ ಅಜ್ಜಿಗೆ ಕಂಬಳಿ ಗಿಂಬಳಿ ಸ್ವಲ್ಪ ಆಸ್ತಿ ರೆಡಿ ಮಾಡಿ ಕೊಡೋಗು. ಸೆಟ್ಗಂಡು ಗಿಟ್ಕೊಂಡು ಹೋಗ್ಬಿಟ್ಟವಳು. ಅಯ್ಯೋ, ಮೊದಲು ರಾಣಿನ ಕರೆದು ಆಸ್ತಿನ ನನ್ನ ಹೆಸ್ರಿಗೆ ಬರ್ಸ್ಕೊಂಡ್ಬಿಡ್ಬೇಕು. ಅವಳಂತರ ನಮಗೆ ಹಸೂರು ದೀಪ ಇದ್ದಂಗೆ ನೀರು ಸಿಗ್ನಲ್ ಕೊಟ್ಬಿಟ್ಟವಳೆ. ನಾವು ಸುಮ್ಮನೆ ಒಯ್ತಾ ಇರೋದಷ್ಟೇ. ಏನ್ಲಾಯ್ತು ಸೀನಾ? ಯಾಕ್ಲಾ ಮಾತಾಡ್ತಿಲ್ಲ? ಮಾತಾಡ್ಲಾ ಸೀನಾ? ಏಯ್ ಜಿಮ್ ಸೀನಾ, ನಂಗೇನು ಗೊತ್ತಿಲ್ಲವಾ, ಅವಳು ತುಂಬಾ ಒಳ್ಳೆಯವಳು. ಅಯ್ಯೋ ಕೆಪ್ರು ನನ್ನ ಮಗನೇ, ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಹೇಳ, ಎಲ್ಲಲ್ಲ ಪಿಂಕಿ ಮದ್ವೆ ಆಯ್ತನ್ಲ? ಅವಳು ಬೇರೆ ಫೋನ್ ಎತ್ತಾ ಇಲ್ಲ. ಏನ್ಲಾ ಅತ್ತೆ, ಏನಾಯ್ತು? ಯಾಕೆ ಟೆನ್ಷನಿಂಗ್ಸ್ ಅಲ್ಲಿದ್ದೀರಾ? ಎಲ್ಲ ಗೊತ್ತಿದ್ರು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಈ ನನ್ ಮಗ ನೋಡ್ರೆ ದೆವ್ವ ನೋಡ್ದಂಗ್ ಗರ ಬಡ್ದು ಕೂತವನೆ. ಏನಾಯ್ತತ್ತೆ ಅಂತ ಕೇಳ್ಕೊಂಡ್ ಬಂದವಳು. ಅಯ್ಯೋ ರೀ, ದೆವ್ವ ನೋಡಿದ್ರ? ಮತ್ ನಂಗೆ ಹೇಳಲೇ ಇಲ್ಲ. ಮಾಡೋದೆಲ್ಲ ಮಾಡಿ ಹೆಂಗ್ ಕೇಳ್ತಾವಳೆ ನೋಡು. ಲೇ, ನಿನ್ನ ರಶ್ಮಿ ಅನ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸಿ. ಬೊಂಬೆ ಆಡ್ಸೋರು ಮೇಲ್ ಕೂತವನೇ ಅನ್ಕೊಂಡ್ರೆ ಓಹೋ, ಭಕ್ತಲ್ಲೇ ಆಡಿಸ್ತಾವಳಲ್ಲಪ್ಪ. ಲೇ, ಅವಳ ಮಕ ಏನ್ಲ ನೋಡ್ತಿದ್ಯಾ? ಏನಾಯ್ತು ಅಂತ ಹೇಳ. ಎಲ್ಲೆಲ್ಲ ಪಿಂಕಿ ಮದ್ವೆ ಆಯ್ತನ್ಲ? ನಂಗೇನು ಗೊತ್ತಿಲ್ಲವಾ, ಇವಳು ತುಂಬ ಒಳ್ಳೆಯವಳು. ಅತ್ತೆ, ನೀ
ಇದೇನು ಹೋಗಿ ಹೋಗಿ ಅವ್ರನ್ನ ಕೇಳ್ತೀರಾ? ಸ್ವಲ್ಪ ನಿಧಾನಕ್ಕಾದ್ರೂ ಕೇಳಿ, ಇದೆಲ್ಲ ಕೇಳಿಸ್ಕೊತೀನಿ. ಆದ್ರೆ ಅಕ್ಕಪಕ್ಕ ಇರೋರನ್ನ ಕೇಳಿಸ್ಕೊಂಡ್ರೆ ಎದೆ ಒಡ್ಕೊಂಡೇ ಬಿಡ್ತಾರೆ. ಸ್ವಲ್ಪ ಮೆತ್ತಿಗೆ. ಸೀನಾ, ಎಲ್ಲಲ್ಲ ಪಿಂಕಿ? ನಿಂಗೂ ಪಿಂಕಿಗೂ ಮದ್ವೆ ಆಯ್ತಾ? ನಂಗೇನು ಗೊತ್ತಿಲ್ಲವ, ಇವಳು ತುಂಬ ಒಳ್ಳೆಯವಳು. ಅಯ್ಯ, ಸುಮ್ಮನೆ ನಿಂತಿದ್ಯಲ್ಲೇ, ನೀನಾದ್ರೂ ಏನಾಯ್ತು ಅಂತ ಹೇಳು. ಅಯ್ಯೋ, ಹೇಳ್ತೀನಿ ಹಿರಿಯತ್ತೆ. ಅದು ನಾನು ಇವ್ರನ್ನ ಲಾಯರ್ ಆಫೀಸಿಗೆ ಕರ್ಕೊಂಡು ಹೋದ್ನಾ ರೀ. ತಗೊಳ್ರಿ, ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಹೋಗಿ ಪಿಂಕಿ ತಾಳಿ ಕಟ್ಟಿ ಅಂತಂದೆ. ಆದ್ರೆ ಇವ್ರಿದ್ದವರು, ನೀನೆಂತವಳೆ, ಏನೇ ಮಾತಾಡ್ತಾ ಇದ್ಯಾ? ನಾನು ಪಿಂಕಿನ ಪ್ರೀತಿಸಿರ್ಬೋದು, ಆದ್ರೆ ಇವಾಗ ನಂಗೂ ನಿಂಗೂ ಮದ್ವೆ ಆಗಿದೆ. ಆ ಶಿವಣ್ಣನ್ ತಂಗಿಗೆ ನಾನ್ ಮೋಸ ಮಾಡದ ಸಾಧ್ಯನೇ ಇಲ್ಲ. ಅದೇನೇ ಆಗ್ಲಿ, ಯಾವಳೆ ಬರ್ಲಿ, ನಾನ್ ನಿನ್ ಜೊತೆನೆ ಇರೋದು, ನಿನ್ ಜೊತೆನೆ ಬದುಕೋದು ಅಂತ ಅನ್ಬಿಡದ ಅಲ್ವೇನ್ರಿ? ಹಂಗನ್ನ ನಂಗೇನು ಗೊತ್ತಿಲ್ಲವ, ಇವಳು ತುಂಬ ಒಳ್ಳೆಯವಳು. ಅಯ್ಯೋ, ಹೇಳಿರಿ ಎದೆ ಎಗ್ರ ಸೋತ್ಬಿಡ್ತೀನಿ ನನ್ ಮಗ್ನೆ. ಏನ್ಲಾಯ್ತು ನಿನ್ಗೆ? ಸುತ್ತೆ ಚೆನ್ನಾಗ್ ಸುತ್ತು. ಈ ಹಳೇ ಕಾಲದ ಪಿಕ್ಚರ್ ಅಲ್ಲಿ ರೀಲ್ ಸುತ್ತಿದ್ರಲ್ಲ, ಹಂಗ ಸುತ್ತು. ಏನಾರೋ ಬಾಯ್ ಬಿಟ್ರೆ ಆ ಲಾಯರೇ ನೆನ್ಪಾಯ್ತಾನೆ. ಯಾಕ್ ಬೇಕು? ನಾನೇನಾರೋ ಮಾತಾಡೋದು, ಅವನ್ ಬರೋದು, ನನ್ ಮೇಲೆ ಕೇಸ್ ಹಾಕೋದು, ನಾನ್ ಒಳಗೋಗೋದು. ಈ ಸವಸನೆ ಬೇಡ, ಸುಮ್ಮನೆ ಇದ್ಬಿಡ್ತೀನಿ. ಆಮೇಲೆ ಏನಾಯ್ತು ಬಗಳು? ನಿಧಾನ ಕೇಳಿ ಹೇಳ್ತೀನಿ. ಆಮೇಲೆ ಅವ್ರು ನನ್ ಕೈ ಹಿಡ್ಕೊಂಡ್ಬಿಟ್ರು. ಕೈ ಹಿಡ್ಕೊಂಡು ಪಿಂಕಿ ಮುಂದೆ ಕರ್ಕೊಂಡು ಹೋಗಿ, ಏ ಪಿಂಕಿ, ಇನ್ ಮುಂದೆ ನೀನ್ ನನ್ ಜೊತೆ ಬರೋದ್ ಬೇಡ ಕಣೆ, ಇವಾಗ ನನ್ ಹೆಂಡತಿ ಇದ್ದಾಳೆ, ಅವಳೊಬ್ಳೆ ನಂಗೆ ಅಂತಂದ್ರು. ನಾನ್ ಎಷ್ಟು ಹೇಳ್ದೆ, ಎಷ್ಟು ಬೇಡ್ಕೊಂಡೆ, ರೀ ಹಿಂಗೆಲ್ಲ ಮಾಡ್ಬೇಡಿ, ಹೋಗಿ ಪಿಂಕಿ ಕೈಯ ಹಿಡ್ಕೊಳ್ಳಿ ಅಂತಾನು ಅಂದೆ. ಅದೇನಂದ ಇಲ್ಲೊಬ್ಬರು? ಅದಕ್ಕೆ ಆ ಪಿಂಕಿ ಕೈ ಹಿಡ್ಕೊಂಡ್ರೆ ಒಳ್ಳೆ ಕೋಳಿ ಕಾಲು ಹಿಡ್ಕೊಂಡಂಗಾಗತ್ತೆ, ನಿನ್ ಪಾದನೇ ಪುಣ್ಯ ಪಾದ ಅಂತ ಪೂಜಿಸ್ತೀನಿ ಅಂತ ಅನ್ಕೊಂಡು ಮನೆಗೆ ಎಳ್ಕೊಂಡ್ ಬಂದೇ ಬಿಟ್ರು ಅಂತೆ. ಏನ್ ಆಗೈತೆ ಸಿ ನನಗೆ? ಹೇಳ ಅವ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಆದ್ರೂ ಒಂದು ಹೇಳ್ತೀನಿ, ನಂಗೇನು ಗೊತ್ತಿಲ್ಲವ, ಇವಳು ತುಂಬ ಒಳ್ಳೆಯವಳು. ಏನಾದ್ರೂ ಹೇಳ. ನಂಗೇನು ಗೊತ್ತಿಲ್ಲವ, ಅವಳು ತುಂಬ ಒಳ್ಳೆಯವಳು. ಅಯ್ಯೋ, ಎಷ್ಟು ಒಳ್ಳೆ. ನಮ್ಮ ಮನೆ ದೀಪ